ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ಲೋ ಕ್ಯಾಲರಿ ಪನ್ನೀರ್ ಚಿಲ್ಲಿ ಹೇಗೆ ಮಾಡೋದಂತ ತೋರಿಸ್ತೀನಿ. ಇದನ್ನು ಆ್ಯಪಟೈಸರ್ ಅಥವಾ ಸೈಡ್ ಡಿಶ್ ಆಗಿ ಸರ್ವ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಇವಾಗ ಪನ್ನೀರನ್ನು ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಪನ್ನೀರ್ನ ಕ್ಯೂಬ್ಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ರುಚಿಗೆ ಉಪ್ಪು ಮತ್ತು ಮೆಣಸಿನ ಪುಡಿ ಹಾಕ್ಕೊಳ್ಳೋಣ. ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ ಕೇಸ್ ತುಂಬ ಡ್ರೈ ಇತ್ತು ಪನ್ನೀರ್ ಅಂತ ಅಂದರೆ ಒಂಚೂರು ನೀರು ಚಿಮುಕ್ಸ್ಕೊಂಡ್ರೆ ಎಲ್ಲ ಕೋಟಿಂಗ್ ಎಲ್ಲ ಚೆನ್ನಾಗಿ ಹಿಡಿಯತ್ತೆ. ಇವಾಗ ನಾನು 3 ಟೇಬಲ್ ಸ್ಪೂನ್ ಕಾರ್ನ್ಫ್ಲವರ್ ಹಾಕ್ತಾಯಿದ್ದೀನಿ. ನೆಕ್ಸ್ಟು 3 ಟೇಬಲ್ ಸ್ಪೂನ್ ಮೈದಾ ಹಿಟ್ಟು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಕಡೆ ಪನ್ನೀರ್ ಕೋಟಿಂಗ್ ಆಗಬೇಕು, ಆ ಥರ ಮಿಕ್ಸ್ ಮಾಡ್ಕೊಬೇಕು. ಇವಾಗ ಪನ್ನೀರ್ ರೆಡಿಯಾಗಿದೆ. ಇದನ್ನ ಫ್ರೈ ಮಾಡೋಣ. ನಾನಿವತ್ತು ಹೆಲ್ದಿ ವರ್ಷನ್ ಮಾಡ್ತಿರೋ ಕಾರಣ ಇದನ್ನ ಒಂದು ಪ್ಯಾನಲ್ಲಿ ಶಾಲೋ ಫ್ರೈ ಮಾಡ್ತಾ ಇದ್ದೀನಿ. ಸೊ ಎಕ್ಸೆಸ್ ಫ್ಲಾರ್ನೆಲ್ಲ ಒಂಚೂರು ಡಸ್ಟ್ ಮಾಡ್ಕೊಂಡ್ಬಿಟ್ಟು ಎಲ್ಲ ಕೊಡುವಿ ಪ್ಯಾನ್ ಮೇಲೆ ಇಟ್ಕೊಳ್ಳೋಣ ಒಂದೊಂದೇ. ಇದು ನಾವು ಡೀಪ್ ಫ್ರೈ ಮಾಡ್ದಲೇ ಇರೋ ಕಾರಣ ತುಂಬ ಕ್ಯಾಲರಿ ಕಮ್ಮಿ ಇರುತ್ತೆ ಇದರಲ್ಲಿ. ಸೊ ಡಯಟ್ ಮಾಡೋರಿಗಂತೂ ಪರ್ಫೆಕ್ಟ್ ಪ್ರೋಟೀನ್ ಸ್ನ್ಯಾಕ್ ಇದು. ಆ್ಯಂಡ್ ಜಾಸ್ತಿ ಏನೋ ಇಂಗ್ರೀಡಿಯೆಂಟ್ಸು ಇಡ್ಸಲ್ಲ, ಸೊ ಕ್ವಿಕ್ಕಾಗಿ ಆಗಿಬಿಡುತ್ತೆ 10 ಮಿನಿಟ್ಸಲ್ಲಿ. ಇದು ಎಲ್ಲ ಕಡೆ ಗೋಲ್ಡನ್ ಬ್ರೌನ್ ಆಗೋ ಥರ ಟರ್ನ್ ಮಾಡ್ತಾ ಕುಕ್ ಮಾಡ್ಕೊಳ್ಳೋಣ. ರೆಡಿಯಾಗಿದೆ ಪನ್ನೀರ್, ಸೈಡಲ್ಲಿ ಇಟ್ಕೊಳ್ಳೋಣ. ನೆಕ್ಸ್ಟು ಒಂದು ಪ್ಯಾನಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಣ. ಅದಕ್ಕೆ ಎಣ್ಣೆ ಹಾಕ್ಕೊತಾ ಇದ್ದೀನಿ ಮತ್ತು ಆನಿಯನ್ ಪೆಟಲ್ಸು, ಖಾರಕ್ಕೆ ಹಸಿಮೆಣಸಿನ್ಕಾಯಿ. ನಾನು ಈ ರೆಸಿಪಿಯಲ್ಲಿ ಬೇಕು ಅಂತ ಶುಂಠಿ ಬೆಳ್ಳುಳ್ಳಿ ಏನೂ ಹಾಕಿಲ್ಲ. ತುಂಬ ಚೆನ್ನಾಗಿರುತ್ತೆ ಇದು, ಹೆಂಗಿರುತ್ತೋ ಹಂಗೇ. ಆ್ಯಂಡ್ ಕ್ವಿಕ್ಕಾಗೂ ಆಗಿಬಿಡುತ್ತೆ. ನೆಕ್ಸ್ಟು ಸ್ವಲ್ಪ ಕಲರ್ ಆ್ಯಡ್ ಮಾಡೋಕ್ಕೆ ಬೆಲ್ ಪೆಪ್ಪರ್ಸ್ ಆ್ಯಡ್ ಮಾಡ್ತಾಯಿದ್ದೀನಿ, ದಪ್ಪ ಮೆಣಸಿನ್ಕಾಯಿ. ನಾನಿಲ್ಲಿ 3 ಕಲರ್ ತೊಗೊಂಡಿದ್ದೀನಿ, ಬಟ್ ಒಂದೇ ಕಲರ್ ಹಾಕಿದ್ರೂ ನಡೆಯುತ್ತೆ. ನೆಕ್ಸ್ಟು ರುಚಿಗೆ ಉಪ್ಪು. ಇಲ್ಲಿ ಒಂದು ಸ್ವಲ್ಪ ಕುಕ್ ಮಾಡಿಕೊಂಡ್ರೆ ಸಾಕಾಗುತ್ತೆ ದಪ್ಪ ಮೆಣಸಿನ್ಕಾಯಿ. ನಾವು ಮಾಡಿಟ್ಕೊಂಡಿರೋ ಪನ್ನೀರು ಮತ್ತು 1 ಟೀ ಸ್ಪೂನ್ ಸೋಯಾ ಸಾಸ್. ಇದನ್ನು ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಒನ್ ಟೇಬಲ್ ಸ್ಪೂನ್ ಹಾಟ್ ಆ್ಯಂಡ್ ಸ್ವೀಟ್ ಟೊಮೆಟೊ ಕೆಚಪ್. ನೆಕ್ಸ್ಟು ಆಪ್ಷನಲ್, ಬಟ್ ನಾನಿಲ್ಲಿ ಅರ್ಧ ಟೀ ಸ್ಪೂನ್ ವೈಟ್ ಪೆಪ್ಪರ್ ಪೌಡರ್ ಹಾಕಿದ್ದೀನಿ, ಅದರದ್ದು ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ. ಲಾಸ್ಟ್ ಒಂದ್ಸತಿ ಟಾಸ್ ಮಾಡ್ಕೊಂಬಿಡೋಣ. ನೆಕ್ಸ್ಟು ಸ್ಪ್ರಿಂಗ್ ಆನಿಯನ್ಸ್ ಹಾಕಿ ಗಾರ್ನಿಷ್ ಮಾಡ್ಕೊಂಡಿದ್ದೀನಿ. ಇಷ್ಟೇ, ಇದು ಸಿಂಪಲಾಗಿ ರೆಡಿಯಾಗಿಬಿಡುತ್ತೆ. ತುಂಬ ಚೆನ್ನಾಗಿರುತ್ತೆ, ಒಂದ್ಸತಿ ಟ್ರೈ ಮಾಡಿ ನೋಡಿ. ರೆಸಿಪಿ ಇಷ್ಟ ಆಯಿತು ಅಂತಂದರೆ ಲೈಕ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.